2 ತಿಂಗಳಿಂದ ಬ್ಯಾಕ್ ಟು ಬ್ಯಾಕ್ ಕಾಂಟ್ರವರ್ಸಿಗಳ ಮೇಲೆ ವಿಡಿಯೋಸ್ ಮಾಡ್ತಾ ಈ ಇನ್ಸ್ಟಾಗ್ರಾಮ್ ಕಡೆ ಕಣ್ಣಾಯಿಸಿರ್ಲಿಲ್ಲ ಶಿವ. ಆಫ್ಟರ್ ಲಾಂಗ್ ಟೈಮ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಟಿಬಿ ಕಾಯಿಲೆ ತುಂಬಾ ಜನಕ್ಕೆ ಹರಡ್ಕೊಂಡ್ಬಿಟ್ಟಿದೆ ಅಂತೀನಿ. ಟಿಬಿ ಅಂದ್ರೆ ಟ್ಯೂಬರ್ಕುಲೋಸಿಸ್ ಅಲ್ರಪ್ಪ, ತಿಕ್ಕಲ್ ಬುಲ್ಲಿ ಕಾಯಿಲೆ ಅಂತ. ಬೇಕಾದ್ರೆ ನೀವೇ ಕಣ್ಣಾಯಿಸ್ಕೊಂಡ್ ಬನ್ನಿ. ಈ ಪಟ್ಟಣಕ್ಕೆ ಏನಾಯ್ತು? ಈ ಇನ್ಸ್ಟಾಗ್ರಾಮ್ ಅಲ್ಗೋರಿದಮ್ ಹೆಂಗಪ್ಪ ಅಂದ್ರೆ, ನೀವು ಒಂದು ವಿಡಿಯೋನ 20 ಸೆಕೆಂಡ್ ನೋಡ್ಬಿಟ್ರೆ ಸಾಕು, ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಅಂತ ವಿಡಿಯೋಸ್ ಗಳನ್ನೇ ಸಜೆಸ್ಟ್ ಮಾಡ್ತಾ ಹೋಯ್ತದೆ. ಉದಾಹರಣೆಗೆ ಕ್ರೇಜಿ ವೆಂಕಿ ವಿಡಿಯೋಸ್ ನೋಡ್ಬಿಟ್ರೆ ಅವನದ್ದೇ ತಳಿಗ್ ಸೇರಿರೋ ಮಂಜಣ್ಣ, ಕಿಪ್ಪಿ, ರೇಷ್ಮಾಂಟಿ, ರವಿ ಕುಮಟಾ, ದೀಪಕ ಇಂಥವ್ರ ವಿಡಿಯೋಸ್ ಗಳನ್ನೇ ಸಜೆಸ್ಟ್ ಮಾಡ್ತಾ ಹೋಯ್ತದೆ. ಹಿಂಗೆ ಇನ್ಸ್ಟಾಗ್ರಾಮ್ ದವರೇ ಸಜೆಸ್ಟ್ ಮಾಡಿರೋ ಒಂದಷ್ಟು ಜನನ ಎತ್ತಾಕೊಂಡ್ ಬಂದಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡ್ರಪ್ಪ. ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು, ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ಯಾರು ಇವರಲ್ಲ? ಗಾಡಿ ಸ್ಕಿಡ್ ಆಗಿ ಕಾಲು ಫ್ರಾಕ್ಚರ್ ಆಗಿದೆ. ಅಂಕಲ್ ಕಾಲ್ ಕಿಸ್ಕೊಂಡ್ಬಿದ್ದು ಆಗಿದ್ದಾರೆ ಪೇಷಂಟು. ಸೈಕಲ್ ಗ್ಯಾಪ್ ಅಲ್ಲಿ ಆಂಟಿ ತೋರಿಸ್ತವ್ರೆ ಟ್ಯಾಲೆಂಟ್. ಸಂಸಾರದಲ್ಲಿ ಇದ್ರು ಸಮಸ್ಯೆ 108. ಈ ರೀಲ್ಸಿಗೂ ಆಂಟಿರ್ಗೋ ಅದೇನೋ ಒಂಥರ ನಂಟು. ಅದು ರೀಲ್ಸ್ ಮಾಡಿರೋ ಸಾಂಗ್ ನೋಡ್ರಪ್ಪ. ಆಂಟಿ ಸದ್ದು ಮಾಡ್ದೆ ಅವ್ರು ನಿಮ್ ಪ್ರಾಣ ಸೇರ್ತಾರೋ ಇಲ್ವೋ ಗೊತ್ತಿಲ್ಲ. ನೀವ್ ಹಿಂಗೆ ಸದ್ದು ಮಾಡ್ತಿದ್ರೆ ಅವ್ರ ಪ್ರಾಣ ಪರಲೋಕ ಸೇರೋದಂತೂ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಆಂಟಿ ಅವ್ರ ರೀಲ್ಸ್ ಗೆ ಕಮೆಂಟ್ ಬೇರೆ ಹಾಕೊಂಡಿದ್ದಾರೆ. ಏನದು? ಚೆನ್ನಾಗಿ ನೋಡ್ಕೋತಾ ಇದ್ದೇನೆ, ಕಾಮ ಕಾಮ, ಸ್ವಲ್ಪ ಡೈವರ್ಟ್ ಆಗ್ಲಿ ಅಂತ ಅಷ್ಟೇ, ಕಾಮ ಕಾಮ. ಅಂಕಲ್ ಗಮನ ಸ್ವಲ್ಪ ಡೈವರ್ಟ್ ಆದ್ರೆ ಕಾಮ, ಪೂರ್ತಿ ಡೈವರ್ಟ್ ಆದ್ರೆ ಕೋಮ. ಆಮೇಲೆ ಆಂಟಿ ಈ ಹಾಡಿಗೆ ರೀಲ್ಸ್ ಮಾಡ್ಬೇಕಾಯ್ತದೆ. ಜೋಕ್ಸ್ ಅಪಾರ್ಟ್, ಆ ಅಂಕಲ್ ಬೇಗ ಗುಣಮುಖರಾಗ್ಲಿ, ಆಂಟಿ ಅಂಕಲ್ ಇಬ್ರು ಡುಯೆಟ್ ಸಾಂಗಿಗೆ ರೀಲ್ಸ್ ಮಾಡ್ಲಿ ಅಂತ ಪ್ರಾರ್ಥಿಸೋಣ. ನನ್ ಕೈ ಆಗೋದು ಇಲ್ಲ, ನಾ ಬರೋದು ಇಲ್ಲ. ನನ್ ಮೊಬೈಲ್ ನನ್ನ ಇಷ್ಟ. ಓಕೆ, ಬ್ಲಾಕ್ ಕಮೆಂಟ್ ಎಲ್ಲ ಮಾಡಕ್ ಹೋಗ್ಬಿಡಿ. ಓಕೆ, ಬ್ಲಾಕ್ ಕಮೆಂಟ್ ಎಲ್ಲ ಮಾಡಿದ್ರೆ ಅಷ್ಟೇ. ಆಮೇಲೆ ಅಕ್ಕ ಬ್ಲಾಕ್ ಮನಿ, ಬ್ಲಾಕ್ ಮೇಲು, ಬ್ಲಾಕ್ ಹೋಲು, ಬ್ಲಾಕ್ ಕೋಬ್ರಾ, ಬ್ಲಾಕ್ ಫ್ರೈಡೆ ಅಂತೆಲ್ಲ ಕೇಳಿದ್ವಿ. ಫಾರ್ ದ ಫಸ್ಟ್ ಟೈಮ್ ಬ್ಲಾಕ್ ಕಮೆಂಟ್ ಬಗ್ಗೆ ಕೇಳ್ತಿರೋದು. ಇದೇನೋ ಬಾಯ ವಿಚಿತ್ರವಾಗಿದೆ. ಇಷ್ಟ ಇರೋ ನೋಡಿ, ನನ್ ಮೊಬೈಲ್ ನನ್ ಕರೆನ್ಸಿ. ಓಕೆ, ಇಷ್ಟ ಇದ್ರೆ ನೋಡಿ, ಇಲ್ಲ ಬ್ಲಾಕ್ ಮಾಡಿ ಡಿಲೀಟ್ ಮಾಡಿ. ಮೆನ್ಷನ್ ಕೇಟ್ಟಂಗೆ ಯಾಕೆ ಆಡ್ತೀರಾ? ಬ್ಲಾಕ್ ಕಮೆಂಟ್ ಎಲ್ಲ ಮಾಡಿದ್ರೆ ಅಷ್ಟೇ. ಆಮೇಲೆ ರೇಷ್ಮಕ್ಕ ನೋಡಿದ್ರೆ ಬ್ಲಾಕ್ ಹೆಡ್ಸ್ ಗೆ ಬ್ಲಾಕ್ ಲಿಸ್ಟ್ ಅಂತ ಮರುನಾಮಕರಣ ಮಾಡಿದ್ಲು. ಬ್ಲಾಕ್ ಲಿಸ್ಟ್. ಈ ಅಕ್ಕ ನೋಡಿದ್ರೆ ಬ್ಯಾಡ್ ಕಮೆಂಟ್ಸ್ ಗೆ ಬ್ಲಾಕ್ ಕಮೆಂಟ್ಸ್ ಅಂತವಳೆ. ಬ್ಲಾಕ್ ಕಮೆಂಟ್ ಎಲ್ಲ ಮಾಡಿದ್ರೆ ಅಷ್ಟೇ. ಆಮೇಲೆ ಓದದ್ ಕಲರೇ ಅನ್ಎಜುಕೇಟೆಡ್ ಬಡೇತವ. ಅಕ್ಕನ್ಗೆ ಇನ್ಮೇಲೆ ಯಾರು ಬ್ಲಾಕ್ ಕಮೆಂಟ್ಸ್ ಮಾಡ್ಬೇಡ್ರಪ್ಪ, ವೈಟ್ ಕಮೆಂಟ್ಸ್ ಮಾಡಿ. ಇಲ್ಲ ಅಂದ್ರೆ ಕಲರ್ ಕಲರ್ ಕಮೆಂಟ್ ಮಾಡಿ. ಅರ್ಥ ಆಯ್ತು ಅನ್ಸುತ್ತೆ. ಇವ್ನ್ಯಾವನ ಸೆಡೆ ನನ್ ಮಗ. ಅಣ್ಣ ಗುಡುಗಿನ ತನನ ಹಂಗಿರ್ಲಿ, ಹುಡುಗನ ಹುಡುಗಿನ ಅಂತಾನು ನೋಡ್ದೆ ನಿನ್ನ ಗರ್ಭಿಣಿ ಮಾಡಿದ ಕಟಾರಿ ವೀರ ಯಾರಣ್ಣ? ಹೊಟ್ಟೆಲಿ ಮೂಗ ಹುಟ್ಟದ ಹೊಸತನ ಏನಿಲ್ಲ ಬುಡಣ. ಆಗ್ಲೇ ತುಂಬಾ ಜನ ಗಂಡಸ್ರು ಗರ್ಭಣ ಆಗಿ ಮಗುಗ್ ಜನ್ಮ ನೀಡ್ಬಿಟ್ಟವ್ರೆ. ಆದ್ರೆ ಅವರೆಲ್ಲ ಹೆಣ್ಣಿಂದ ಗಂಡಾಗಿ ಲಿಂಗ ಪರಿವರ್ತನೆ ಮಾಡಿಸ್ಕೊಂಡು ಆಮೇಲೆ ಗರ್ಭಣ ಆದವ್ರು. ನೀನ್ ಒಬ್ನೇ ನೋಡು ಗಂಡ್ಸಾಗಿದ್ದೆ ಗರ್ಭಣ ಆಗಿರೋನು. ಕಂಗ್ರಾಚುಲೇಷನ್ ಬ್ರದರ್. ಇನ್ನು ಹೊಸಿ ಕೂತು ಎದ್ದು ಬಗ್ಗಿ ತಗ್ಗಿ ಚೆನ್ನಾಗ್ ಕುಣಿಯಣ್ಣ. ಎರ್ಗೆ ಸರಾಗ್ವಾಗಾಯ್ತದಲ್ಲ ಅದಕ್ಕೆ. ಅಲ್ಲೋಡು, ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಹಿಂಗ್ ಕುಯ್ದ್ರೆ ಮುಗ್ಸಕ್ 1 ವರ್ಷ ಆಗತ್ತೆ. ಕೆಲವು ಮಿಂಡ್ರು ಗುಡ್ಡೋರು ನನ್ ಪರಿಸ್ಥಿತಿ ನೋಡಿ ಕೆಲವ್ರಿಗೆ ಕೀಳೋಕೇನ್ ಕೆಲ್ಸ ಇಲ್ವಾ ಅಂತ ಬೈತಾರೆ. ಇಲ್ಲಿ ಈ ಅಕ್ಕನ್ಗೆ ಕೀಳೋ ಕೆಲ್ಸನೇ ಕೊಟ್ರು. ಕಳೆ ಕೀಳೋದ್ ಬಿಟ್ಟು ರೀಲ್ಸ್ ಮಾಡ್ಕೊಂಡ್ ಟೈಮ್ ವೇಸ್ಟ್ ಮಾಡ್ತಾವಳಲ್ಲ. ಚಾಲುವಾತ ಸೀಸನ್ ಬಾರ ಹುಡುಗಿ ಮಧ್ಯಾಹ್ನ
ಅದು ಟೈಮ್ ಪಾಸ್ ಮಾಡ್ತೀಯಲ್ಲ ಅಂತ ಕೇಳಿದಕ್ಕೆ ಓನರ್ಗೆ ಬಾಯಿಗೆ ಬಂದಂಗ್ ಬೈತಾವಳೆ ಈ ಅಕ್ಕ. ಮೊನ್ನೆ ಒಂದ್ ವಿಡಿಯೋ ಮಾಡ್ಬಿಟ್ರೆ 400 ರೂಪಾಯಿ ಕೊಡಲ್ವಾ, ಸುಮ್ನೆ ಕೆಲ್ಸ ವಿಡಿಯೋ ಮಾಡ್ತಿರ್ತೀರಾ ಕೆಲ್ಸ ಮಾಡಲ್ಲ ಅಂತ ಹೇಳ್ತಿದ್ರಲ್ಲ ಅಂತ 400 ರೂಪಾಯಿ ಕೊಡೋಕೆ 400 ಮಾತಾಡ್ತಿರಲ್ಲ. ಎಲ್ಲೋ ಕೂತ್ಕೊಂಡು 400 ರೂಪಾಯಿ ಕೊಟ್ಬಿಟ್ಟು ಕೆಲ್ಸ ಮಾಡ್ತದಲ್ಲ, ಮೈ ಬಗ್ಸ್ ಕೆಲ್ಸ ಮಾಡ್ಬೇಕು ಗೊತ್ತಾಗತ್ತಿಲ್ಲ ಮುಳ್ಳಲ್ಲಿ. ಎಷ್ಟು ಮಾತಾಡ್ತಾರಪ್ಪ ಈ ಹೆಂಗಸರು ಒಟ ಒಟ ಅಂತ ತಡ್ಕೊಳಕ್ ಆಗ್ತಾ ಇಲ್ಲ. ಅದೇನೋ ಬಿದ್ದಿದವ್ರಿಗೆ ಬಾಡ್ನೂಟ ಕೊಟ್ಟು ಜೋಡ್ನೇಟ ತಿಂದ್ರಂತೆ, ಹಂಗಾಯ್ತು ಈ ಅಮ್ಮನ್ ಕತೆ. ಈ ಅಮ್ಮನ್ಗೆ 400 ರೂಪಾಯಿ ಕೊಡೋದಲ್ದೆ ಆ ಜಮೀನ್ ಓನರ್ ಬಂದು ಜೊತೆಲ್ ಮೈ ಬಗ್ಸಿ ಕೆಲ್ಸ ಬೇರೆ ಮಾಡ್ಬೇಕಂತೆ. 400 ರೂಪಾಯಿ ಕೊಟ್ಟೋನು 100 ಮಾತಾಡಿದ್ರೆ ಈ ಅಮ್ಮನ್ ಕ್ಯಾನ್ ಹತ್ಬಿಟ್ಟದಂತೆ. ಅದೇ ಇವಮ್ಮ 400 ರೂಪಾಯಿ ತಕ್ಕೊಂಡ್ 400 ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ಕೊಂಡ್ ನಿಂತದಲ್ಲ, ಆ ವಯ್ಯನ ಕ್ಯಾನ್ ಹತ್ತಕ್ಕಿಲ್ವೇ? ಒಂದ್ ಗಾಡಿ ಮಾತಾಡ್ಬಿಟ್ಟು ಕೆಲ್ಸ ಮಾಡೋಕ ರೀಲ್ಸ್ ಮಾಡ್ತಾರೆ ಅನ್ನೋ ಮಾತ್ ಬೇರೆ. ಮುಖ ನೋಡ್ಬೇಡ, ಹೋಗ ಕಡೆ. ನಿನ್ ಮುಖ ನೋಡತರನು ಇಲ್ಲ ಕಂಡ್ ಬಿಡಕೋ. ಇಮೋಷನಲ್ ಡ್ಯಾಮೇಜ್. ಕೆಲ್ಸಕ್ ಬಂದವರೆಲ್ಲ ನಿನ್ನಂಗೆ ರೀಲ್ಸ್ ಮಾಡ್ಕೊಂಡ್ ನಿಂತ್ಕೊಂಡ್ಬಿಟ್ರೆ ಆ ಶುಂಠಿ ಬೆಳ್ದಿರೋ ರೈತನ್ ಕತೆ. ನಿನ್ ಗುಂಡಿಗೆಲ್ಲೂ ಧೈರ್ಯ ಇದ್ರೆ ನೀನು ಪ್ರೀತಿ ಮಾಡು. ಎಡಗೈನು ಮುರ್ದಾಕ್ಬಿಟ್ಟಾರೆ ಈ ನನ್ ಮಗ ಮಾತ್ಗೂ ಲೂಸ್ ಮೋಷನ್ ಅಂತಾನೆ. 24 ಗಂಟೆ ಸಿಕ್ಕಾಕೊಂಡ್ರೆ ನಾನು ಲೇ ಸೆಂಟ್ರು ಬೆಟ್ಟಪ್ಪ. ವಿಷ್ಣು ದಾದ ಡೈಲಾಗ್ಸ್ ಗೆ ರೀಲ್ಸ್ ಮಾಡಿ ಹಾಳ್ ಮಾಡಿದ್ ಸಾಲ್ದು ಅಂತ ಶಂಕರಣ್ಣು ಡೈಲಾಗ್ ಸಾಹಸಕ್ ಬೇರೆ ಹೋಗಿದ್ಯಾ. ಅಲ್ಲಿ ಬೆಟ್ಟಪ್ಪಗೆ ಬಿಟ್ಟಪ್ಪ ಅಂತ ಹಾಕಿದ್ಯಾ. ಇಲ್ಲಿ ಶಂಕರ್ ನಾಗಲ್ಲ ಶಂಕರ ನಾಗ. ನಿನ್ ಅವತಾರ ನೋಡಿದ್ರೆ ಬರ್ತದೆ ನಗ. ನಮ್ ಶಂಕರಣ್ಣನ್ ಸಿಗ್ನೇಚರ್ ಸ್ಟೈಲ್ ಮಾಡ್ತೀನಿ ಅನ್ಬಿಟ್ಟು ಲಕ್ವಾ ಹೊಡೆದಿರೋ ಅಂತಾರ ಕೈನ ಅಳ್ಳಾಡ್ಸ್ಕೊಂಡ್ ನಿಂತಿದ್ಯಲ್ಲ. ನೀನೇನಾದ್ರೂ ಶಂಕರಣ್ಣನ್ ಅಭಿಮಾನಿಗಳ ಕೈಗೆ ಸಿಗಾಕಂಡ್ರೆ ಒಂದಲ್ಲ 2 ಕೈಗಳನ್ನು ಲಾಟಾಪಟ್ಟನ್ ಮುರಿದು ಪೆಂಡುಲಮ್ ನಂಗ್ ಅಳ್ಳಾಡ್ತಾ ಇರ್ಬೇಕು. ಹಂಗ ಮಾಡ್ಬಿಡ್ತಾರೆ, ಹುಷಾರು. ಅಲ್ಲ ಗೈಸ್, ಇವಾಗ IAS IPS UPS ಕೋಚಿಂಗ್ ಕೊಡ್ತಾರಲ್ಲ, ಯಾಕೆ ಅವರೇ ಕೋಚಿಂಗ್ ಕೊಡ್ತೀರಾ? ಅವರೇ IAS IPS ಎಕ್ಸಾಮ್ ಬರ್ದ್ಬಿಟ್ಟು ಅವರೇ ಪಾಸ್ ಆಗಿ IAS ಆಫೀಸರು IPS ಆಫೀಸರು UPS ಆಫೀಸರ್ ಆಗ್ಬೋದಲ್ವಾ? ನಮ್ಗೆ IAS ಆಫೀಸರು IPS ಆಫೀಸರ್ ಗೊತ್ತು, ಯಾವ್ದಪ್ಪ ಇದು UPS ಆಫೀಸರ್? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? IPS ಆಫೀಸರು UPS ಆಫೀಸರ್ ಆಗ್ಬೋದಲ್ವಾ? ಬರೀ UPS ಯಾಕೆ? ಸೋಲಾರ್ ಆಫೀಸರು, ಬ್ಯಾಟ್ರಿ ಆಫೀಸರು, ಕರೆಂಟ್ ಆಫೀಸರು ಅನ್ಬಿಡು. ಯಾಕೆ ಅವರೇ ಕೋಚಿಂಗ್ ಕೊಡ್ತೀರಾ? ನೀನ್ ಕೇಳ್ತಿರೋದ್ ಹೆಂಗದೆ ಅಂದ್ರೆ, ಪಾಠ ಮಾಡೋ ಮೇಸ್ಟ್ರುಗಳೆಲ್ಲ ಸ್ಟೂಡೆಂಟ್ಸ್ ಗಳಿಗೆ ಡಾಕ್ಟರು ಇಂಜಿನಿಯರು ಸೈಂಟಿಸ್ಟ್ ಆಗಿ ಅಂತ ಉಪದೇಶ ಕೊಡೋ ಬದಲು ಅವರೇ ಯಾಕೆ ಡಾಕ್ಟರು ಇಂಜಿನಿಯರು ಸೈಂಟಿಸ್ಟ್ ಆಗಿಲ್ಲ ಅಂತ ಕೇಳ್ದಂಗಾಯ್ತು. ಅಳಿಸೋಗಿರೋ ಪುಳಿಯೋಗರೆಗೆ ಒಣಗೋಗಿರೋ ಒಗ್ಗರಣೆ ಹಾಕ್ದಂಗಿದೆ ನಿನ್ನ ಮಾತು. ದೊಡ್ಡವ್ರು ಹೇಳಿಲ್ವೇ, ಹೊಸ ವೈದ್ಯನಿಗಿಂತ ಹಳೆ ರೋಗಿ ಮೇಲೂ, ಹೊಸ ಡಾಕ್ಟರ್ ಗಿಂತ ಹಳೆ ಕಾಂಪೌಂಡರ್ ಮೇಲೂ ಅಂತ. ಹಂಗೆ ಅಟೆಂಪ್ಟ್ ಮಾಡಿ ಮಾಡಿ ಓದಿ ಓದಿ ಎಕ್ಸ್ಪರ್ಟ್ ಆಗೋಗಿರ್ತಾರೆ. UPS ಆಫೀಸರ್ ಆಗ್ಬೋದಲ್ವಾ? ಯಾಕೆ ಅವ್ರು ಆತರ ಮಾಡಲ್ಲ? ಇಷ್ಟಾದ್ಮೇಲೂ ನಿನ್ಗೆ ಡೌಟ್ ಇದ್ರೆ ಸೆಕೆಂಡ್ PU ಪಾಸ್ ಆಗಿ ನೀಟ್ ಎಕ್ಸಾಮ್ ಗೆ ಕೋಚಿಂಗ್ ಕೊಡ್ತಾವ್ರಲ್ಲ ಪ್ರದೀಪ್ ಅಣ್ಣ, ಅವ್ರ ಹತ್ರ ಹೋಗಿ ಪ್ರಶ್ನೆ ಕೇಳು, ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ನಾನು PUC ಮಾಡಿದ್ದೀನಲ್ಲ, ಬರ ಕೇಳಿ ಒಬ್ಬ ದಡ್ಡನ್ನು ನಾನು ಡಾಕ್ಟರ್ ಮಾಡ್ತೀನಿ. ಸಿಸ್ಟರ್, ನೀನು ಬರೀ ಸ್ತ್ರೀ ಅಲ್ಲ, ಮೇಸ್ತ್ರಿ. ಜನ ಕರಣೆಯಲ್ಲಿ ಸಿಮೆಂಟ್ ಪ್ಯಾಚ್ ಅಪ್ ಮಾಡ್ತಾರೆ, ನೀನು ಒಂದ್ ಹೆಜ್ಜೆ ಮುಂದೆ ಹೋಗಿ ಮೇಕಪ್ ಮಾಡ್ತಾ ಇದೀಯಾ. ಯಾರು ಮಾಡಕ್ ಸಾಧ್ಯ ಆಗಲ್ಲ ಅಂದಂಗೆ ಅಕ್ಕ ಕರಣೆ ಹಿಡಿದು ಇಂಡೈರೆಕ್ಟ್ ಆಗಿ ಹೇಳ್ತಿರೋದು ಏನಪ್ಪಾ ಅಂದ್ರೆ, ಇತ್ತೀಚೆಗೆ ಹುಡುಗಿರು ಮೇಕಪ್ ನ ಮಂಕ್ರಿಗಟ್ಲೆ ಮೆತ್ಕೋತಾರೆ. ಮೇಕಪ್ಪಿಗೂ ಏಷ್ಯನ್ ಪೇಂಟಿಗೂ ಮುಖಕ್ಕೂ ಗೋಡೆಗೂ ಏನು ವ್ಯತ್ಯಾಸ ಇಲ್ಲ ಅಂತ. ಅಂದಂಗೆ ಈ ತರ ದಿನ ಮೇಕಪ್ ಹಾಕೋದು ಒರ್ಸೋದು ಮಾಡೋದಕ್ಕಿಂತ ಒಂದೇ ಸಲ ವೈಟ್ ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡ್ಬಿಟ್ಟು ಒಂದೇ ಸಲ ಏಷ್ಯನ್ ಪೇಂಟ್ ಮೆತ್ಬಿಟ್ರೆ ಆಯ್ತಪ್ಪ. ಒಂದು ಸಲ ಏಷ್ಯನ್ ಪೇಂಟ್ ಸ್ಟಾಂಪ್ ಪ್ರೂಫ್ ಮಾಡಿಸಿ. ಈ ಒಕ್ಕೊಂದೇನ್ ಬಾಯೋ ಬಚ್ಚಲೋ ಗೊತ್ತಾಗ್ತಾ ಇಲ್ವೇ? ಯಾವ ಇವೆಲ್ಲ ಆ ತಂತಿ ಬ್ರಷ ತಕೊಂಡು ತುಟಿ ಕಿತ್ತೋಗಂಗ್ ಉಜ್ತಾವಳಲ್ಲ, ಅದನ್ನೇನ್ ಹಲ್ಲು ಅನ್ಕೊಂಡವಳು ಇಲ್ಲ ಚಪ್ಪಡಿ ಕಲ್ಲು ಅನ್ಕೊಂಡವಳು? ಏನಮ್ಮ ಇದಿನ ಅವತಾರ? ಅಕ್ಕ ಉಜ್ಜೋದು ಉಜ್ತಾ ಇದೀಯಾ? ಒಸಿ ಹಾರ್ಪಿಕ್ ಹಾಕಿ ಅರ್ಧ ಗಂಟೆ ಬಿಟ್ಟು ಆಮೇಲೆ ಉಜ್ಜಿದ್ರೆ ಹಲ್ಲು ಮಿರಿ ಮಿರಿ ಅಂತ ಮಿಂಚ್ತಿದ್ವು. ನೆನ್ನೆ ಸಾಯಂಕಾಲ ಪಾರ್ಕ್ ಹತ್ತ ಬಂದಿದ್ನಾ, ಒಂದು 4-5 ಜನ ಮುತ್ಕರು ಅಂದ್ರೆ ಒಂದು 55 ವರ್ಷ ಆಗಿದೆ. ಸರ್ಕಾರನೇ ರಿಟೈರ್ಮೆಂಟ್ ಏಜ್ 60 ಅಂತ ಡಿಕ್ಲೇರ್ ಮಾಡಿರೋವಾಗ ಈ ಒಕ್ಕ 55 ವಯಸ್ಸಿನವ್ರನ್ನ ಅದ್ ಹೆಂಗ್ ಮುದುಕರು ಅನ್ಬಿಟ್ಲು ಅಂತೀನಿ. ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ. ಲೇಡೀಸ್ ಒಬ್ಬೊಬ್ಬರಿಗೆ ಎಕ್ಸಸೈಸ್ ಮಾಡಕ್ಕೆ ಗೊತ್ತಿರಲ್ಲ. ಅದರಲ್ಲಿ ಈ ಪಾರ್ಕ್ ಹತ್ರ ಎಕ್ಸಸೈಸ್ ಇರುತ್ತಲ್ಲ, ಅದನ್ನ ಕರೆಕ್ಟಾಗಿ ಒಬ್ಬೊಬ್ರಿಗೆ ಮಾಡಕ್ ಬರಲ್ಲ. ಅದ್ ನೋಡಿ ಎಂಜಾಯ್ ಮಾಡ್ತಾ ಇದಾರೆ ಫ್ರೆಂಡ್ ಇವರು. ಯಾಕೋ ಆ ಹೆಂಗಸರು ಪಾರ್ಕ್ ಅಲ್ಲಿ ಬಂದು ಎಕ್ಸರ್ಸೈಸ್ ಮಾಡಿದ್ರೆ ಪರವಾಗಿಲ್ಲ, ಸರ್ಕಸ್ ಮಾಡಿದ್ರೆ ಆ ಗಂಡಸರು ನಗದೆ ಇನ್ನೇನ್ ಮಾಡ್ತಾರೆ?
4 ಜನ ಮುತ್ಕೂರು ಬಂದ್ಬಿಟ್ಟು ನೋಡ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ಏನ್ ಫ್ರೆಂಡ್ ಇಂಥವ್ರಿಗೆ ಏನ್ ಹೇಳಣ್ಣ ಹೇಳಿ ಫ್ರೆಂಡ್. ಅಂದಂಗೆ ಆ ಜೆಂಟ್ಸ್ಗಳು ಲೇಡೀಸ್ ನ ನೋಡ್ತಾವ್ರೆ, ನೋಡ್ಕೊಂಡ್ ನಗ್ತಾವ್ರೆ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ಅಂದ್ರೆ ನೀನು ಆ ಅಂಕಲ್ಗಳನ್ನ ನೋಡ್ಕೊಂಡ್ ನಿಂತಿದೆ ಅಂತಾಯ್ತು. ನೀನ್ ಯಾಕಕ್ಕ ಅವ್ರನ್ನ ಅಷ್ಟು ಡೀಟೇಲ್ ಆಗಿ ನೋಡ್ಕೊಂಡ್ ನಿಂತಿದ್ದೆ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಮನೇಲಿ ಹೆಂಡತಿ ಕಾಟ ಅಂತ ಪಾರ್ಕ್ ಬಂದ್ರೆ ಪಾರ್ಕ್ ಅಲ್ಲಿ ಕಂಡೋರ್ ಹೆಂಡತಿ ಕಾಟ ಅಂದಂಗಾಯ್ತು. ಒಟ್ನಲ್ಲಿ ಗಂಡುಸರಿಗೆ ಎಲ್ಲೂ ನೆಮ್ಮದಿ ಅನ್ನೋದೇ ಇಲ್ಲ ಶಿವ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.